ವೆಲ್ಕಮ್ ಬ್ಯಾಕ್. ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಯೋಗೇಶ್ ಸಹೋದರಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸಹೋದರಿ ಅಕ್ಕಮಹಾದೇವಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಸಹೋದರ ಯೋಗೇಶ್ ಗೌಡ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ನಮಗೆ ನ್ಯಾಯ ಸಿಕ್ತು ಫೈನಲ್ ಆಗಿ ಅಂತ ಹೇಳ್ಬಿಟ್ಟು ಸಹೋದರಿ ಅಕ್ಕಮಹಾದೇವಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆದ ಬೆನ್ನಲ್ಲೇ ಇದೀಗ ಯೋಗೇಶ್ ಸಹೋದರಿ ಮಾತನಾಡಿರುವಂಥದ್ದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನಲಿ ನನ್ನ ಅಣ್ಣನಿಗೆ ಸಹೋದರನಿಗೆ ನ್ಯಾಯ ಸಿಕ್ಕಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮೂಲಕವಾಗಿ ಮತ್ತೆ ಕಾನೂನಿನ ಮೇಲೆ ನಂಬಿಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೋರಾಟಗಾರರಿಗೆ ಧನ್ಯವಾದ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಅಕ್ಕಮಹಾದೇವಿ ಹೇಳ್ತಾ ಇರುವಂಥದ್ದು. ಬಸವರಾಜ ಕೊರವರ ಸಾಕಷ್ಟು ಹೋರಾಟವನ್ನ ನಡೆಸಿರ್ತಾರೆ ಈ ಒಂದು ವಿಚಾರವಾಗಿ. ನಮಗೆ ನ್ಯಾಯ ಸಿಕ್ಕಿದೆ ಫೈನಲ್ ಆಗಿ ಅಂತ ಹೇಳ್ಬಿಟ್ಟು ಸಹೋದರಿ ಅಕ್ಕಮಹಾದೇವಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಗೇಶ್ ಸಹೋದರನಾದಂತಹ ಯೋಗೇಶ್ ಗೌಡ ಆತ್ಮಕ್ಕೆ ಶಾಂತಿ ಕೂಡ ಸಿಕ್ಕಿದೆ. ಕಾನೂನಿನ ಮೇಲೆ ಇಟ್ಟ ನಂಬಿಕೆ ನಮಗೆ ಜಯವನ್ನ ದೊರೆತಿದೆ. ಹೋರಾಟಗಾರರು ನಮಗೆ ಬಹಳ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಬಸವರಾಜ ಕೊರಗರ ಅವರಿಗೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಎಲ್ಲರ ಹೋರಾಟಕ್ಕೆ ಕೋರ್ಟ್ ತಕ್ಕ ನ್ಯಾಯ ದೊರಕಿಸಿಕೊಟ್ಟಿದೆ ಅಂತ ಹೇಳ್ಬಿಟ್ಟು ಈ ಮೂಲಕವಾಗಿ ಮತ್ತೆ ಕಾನೂನಿನ ಮೇಲೆ ನಂಬಿಕೆ ಹೆಚ್ಚಾಗಿದೆ, ನಂಬಿಕೆ ಬಂದಿದೆ ಅಂತ ಹೇಳ್ಬಿಟ್ಟು ಸಹೋದರಿ ಅಕ್ಕಮಹಾದೇವಿ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಕೇಳ್ಕೊಂತೀರಿ ನಾವು. ಈಗ ಅವ್ರಿಗೆ ಮಕ್ಕಳು ಕಣತಿದ್ರೆ ನಮ್ಮ ತಮ್ಮ ನಮ್ಗೆ ನೋವು ಕಂಡಿತ್ತು, ನಮ್ಮ ತಮ್ಮಗೂ ಅನಿಸ್ಲಿಲ್ಲ. ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನನ್ನ ಬಳಗೈತಿ, ನನಗೂ ಹಿಂಗೆ ಮಾಡಿದ್ರಲ್ಲ ಅಂತೇಳಿ ನಮ್ಮ ತಮ್ಮಗೆ ಮಾಡಿದ್ರೆ ಏನು ಆತ್ಮಕ್ಕೆ ಶಾಂತಿ ಸಿಗ್ತದೆ, ಅಷ್ಟು ಖುಷಿ ಪಡ್ತೀವಿ ನಾವು. ಅವ್ಗೆ ಇನ್ನೂ ಅವ್ಗೆ ಇದಾಗಬೇಕಾಗಿತ್ತು ಅಂತ ಕೇಳಿದ್ರೆ ನಮಗೂ ನಮ್ಮ ತಕ್ಕ ನಮಗೆ ಖುಷಿ ಆಗಿದ್ದು ನಾವು ಕೇಳ್ಕೊಂತೀವಿ ನಾವು. ಅವ್ಗೆ ಜೀವಾದಿ ಶಿಕ್ಷೆ ಆಗಿದ್ದಕ್ಕೆ ನಮ್ಗೆ ಖುಷಿ ಪಟ್ಟೀವಿ ನಾವು ಅಂತ ನಾವು ಕೇಳ್ಕೊತೀವಿ. ನಮಗೆ ಯಾವುದೋ ಕಾರಣಕ್ಕೂ ಯಾವ ಮಂದಿಗೂ ಯಾರಿಗೂ ಏನು ನಮಗೆ ಮಾಡಬಾರ್ದು, ಎಲ್ಲರದು ಜೀವ ಅಷ್ಟೇ ಅಂತೇಳಿ ವಿನಯ್ ಕುಲಕರ್ಣಿ ತಿಳ್ಕೊಂಡು ಕಳ್ಸಿ ರಾಜಕೀಯ ಅಭ್ಯರ್ಥಿ ಈಗ ರಾಜಕೀಯ ಒಳಗೆ ಇಷ್ಟೆಲ್ಲ ಮಾಡಿ ನಮ್ಗೆ ಏನೋ ಇದ್ರು ನನಗೆ ನನ್ನ ಬಲ ಐತೆ ಅಂತ ಎಲ್ಲರಿಗೂ ತೋರಿಸಿ ಕಳ್ಸ ಇದು ಮಾಡಿದ್ರೆ ಅದಕ್ಕೆ ಎಲ್ಲ ರಾಜಕೀಯವ್ರಿಗೆ ಹೇಳ್ತೇನೆ ನಾನು. ಯಾವ ಇದ್ರೊಳಗೂ ಭಾಗಿಯಾಗಬೇಡ್ರಿ ಅಂತ ನಾನು ಕೇಳ್ಕೊತೀನಿ. ಯಾವ ದುಡ್ಡು ಬೇಡ, ಏನೋ ರಾಜಕೀಯದಿಂದ ಯಾರು ಬೆನ್ನತ್ತಬೇಡ್ರಿ. ಏನೋ ನೀವು ಮಾಡಿದ್ರು ಕಾನೂನು ಪ್ರಕಾರ ಹೋಗ್ರಿ, ನ್ಯಾಯ ಸಿಗ್ತೈತೆ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ನಾವು ಭಾಳ ಖುಷಿ ಆಗೈತಿ ನಮ್ಗೆ ಗೆಲುವು ಸಿಕ್ಕಿದ್ದಕ್ಕೆ. ನಾವು ಹೋರಾಟಗಾರ ಆದರೆ ಬಸವ ಕೊರವರಾಜೆ, ಆಮೇಲೆ ನಾವು ಶಿವೇಶ್ವರಿಗೆ, ಆಮೇಲೆ ವಕೀಲರಿಗೆ, ನಾವು ಎಲ್ಲರಿಗೂ ನಾವು ಇವತ್ತು ಧನ್ಯವಾದವನ್ನು ನಾವು ಹೇಳ್ತೇವೆ ಅಂತೇಳಿ ಇದು ಮಾಡ್ತೇವೆ ರೀ. ಆದರೆ ನಮ್ಗೆ 10 ವರ್ಷದಿಂದ ಇದಾಗಬೇಕಾಯ್ತು. 10 ವರ್ಷ ಹೋರಾಟ ಮಾಡಿದ್ರು ನಮ್ಗೆ ಜೀವ ಗೆಲುವು ಸಿಕ್ಕೈತಿ. ಆದರೆ ಯಾವಾಗ ಒಂದು ನಡಕ ಸಿಗಬೇಕಾಗಿತ್ತು. ನಮ್ಮ ಜೀವ ಬದಕ್ಕೆ, ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೆ ಜೀವ ಬದಕೆ ಕೊಟ್ಟರು. ಗುರುನಾಥ ಗೌಡ್ರು ಕಡಿಬೇಕಂತೇಳಿ ಮಾಡಿದ್ರು. ಗುರುನಾಥ ಗೌಡ್ರಿಗೆ ಎಲ್ಲ ಧಮಕಿ ಹಾಕಿದ್ರು. ಅದಕ್ಕೆ ಯಾವುದಕ್ಕೂ ಬಗ್ಗೆಲಂಗ ಎದರ್ಲಂಗ ಇದು ಕೇಸ್ ಸ್ಟ್ಯಾಂಡ್ ಮಾಡಿದ್ರು. ನಮ್ಮ ತಾಯಿ ಅಪೀಲ್ ಮಾಡಿದ್ರು. ನಮ್ಮ ತಾಯಿ ತೀರ್ಪು ಕೂಡಲೇ ಗುರುನಾಥ ಗೌಡ್ರು ಅದು ಕಂಟಿನ್ಯೂ ಮಾಡಿದ್ರು. ಹೋರಾಟಗಾರರು ಬಸವರಾಜ ಇವರೆಲ್ಲರೂ ಕೂಡಿ ನಮ್ಗೆ ಹೋರಾಟ ಮಾಡಿದ್ದಕ್ಕೆ ನಮ್ಗೆ 10 ವರ್ಷದ ನಂತರ ನಮ್ಗೆ ಇವತ್ತು ಗೆಲುವು ಸಿಕ್ಕೈತೆ ಅಂತ ಖುಷಿ ಪಟ್ಟೇರಿ. ಇವತ್ತು ಏನು ಇದೇ ಒಂದು ನಮ್ಗೆ ಸಂತೋಷ ಆಗಿತ್ತು ಅಂತ ನಾನು ಕೇಳ್ಕೊಳ್ತಿದ್ವಿ. ನಿಜಕ್ಕೂ ಕೂಡ ಅವರ ಮಾತುಗಳನ್ನ ಕೇಳ್ತಾ ಹೋದರೆ, ಆ ಕಣ್ಣೀರನ್ನ ನೋಡ್ತಾ ಹೋದರೆ ಅಷ್ಟು ವರ್ಷಗಳಿಂದ ಆ ನೋವು, ಅಷ್ಟು ಬಾರಿ ಚುಚ್ಚಿ ಕೊಲೆ ಮಾಡಿದಂತಹ ಅದೆಲ್ಲವನ್ನು ಕೂಡ ಹೇಗೆ ತಡ್ಕೊಂಡಿದ್ದಾರೋ ಇಷ್ಟು ವರ್ಷ ನಿಜಕ್ಕೂ ಗೊತ್ತಿಲ್ಲ. ಕರಳು ಹಿಂಡುವಂತಿದೆ ಆ ದೃಶ್ಯಗಳು, ಆ ತಾಯಿ ಕಣ್ಣೀರು ಆಗ್ತಾ ಇರುವಂಥದ್ದು. ಫೈನಲ್ ಆಗಿ ಆ ಸಾಮಾಜಿಕ ಹೋರಾಟಗಾರನಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಹೋದರೆ ಕಾನೂನಿನ ಮೇಲೆ ನಿಜಕ್ಕೂ ಕೂಡ ನಂಬಿಕೆ ಹೆಚ್ಚಾಗುತ್ತೆ ಅಂತ ಕೂಡ ಮಾತನಾಡಿದ್ದಾರೆ. ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ನಮಗೆ ಯೋಗೇಶ್ ಗೌಡ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಕಿದೆ, ನಮಗಿನ್ನೂ ಕೂಡ ನಂಬಿಕೆ ಹೆಚ್ಚಾಗಿದೆ ಅಂತ ಕೂಡ ಮಾತನಾಡ್ತಾ ಇದ್ದಾರೆ. ತಕ್ಕ ಶಿಕ್ಷೆ ಆಗಿದೆ, ಅವರಿಗೆ ತಕ್ಕ ಪಾಠವನ್ನು ಕಲಿಸಿದೆ ಕಾನೂನು ಅಂತ ಹೇಳಿಬಿಟ್ಟು, ಕಾನೂನಿನ ಮೇಲೆ ಇಟ್ಟಂತಹ ನಂಬಿಕೆ ನಮಗೆ ಜಯವನ್ನು ತಂದುಕೊಟ್ಟಿದೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಸಹೋದರಿ ಅಕ್ಕಮಹಾದೇವಿ ಮಾತನಾಡ್ತಾ ಇರುವಂಥದ್ದು ನಿಜಕ್ಕೂ ಕರಳು ಹಿಂಡುವಂತಹ ದೃಶ್ಯ ಅಂತಲೇ ಹೇಳ್ಬೋದು. ಎಲ್ಲರ ಹೋರಾಟಕ್ಕೆ ಕೋರ್ಟ್ ತಕ್ಕ ನ್ಯಾಯವನ್ನು ಒದಗಿಸಿಕೊಟ್ಟಿದೆ, ಧನ್ಯವಾದ ಅಂತ ಕೂಡ ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ ಅವ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಸಹೋದರಿ ಅಕ್ಕಮಹಾದೇವಿ.